ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ಡಾಮ್ ಟ್ರಾವರ್ಸಿಂಗ್ ಅನ್ನೋ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಡಾಮ್ ಟ್ರಾವರ್ಸಿಂಗ್ ಅಂದರೆ HTML ಪೇಜ್ನಲ್ಲಿ ಯಾವುದೆಲ್ಲ ಪೇರೆಂಟ್ ಎಲಿಮೆಂಟ್ ಇದೆ, ಚೈಲ್ಡ್ ಎಲಿಮೆಂಟ್ ಇದೆ ಅಥವಾ ಸಿಬ್ಲಿಂಗ್ಸ್ ಎಲಿಮೆಂಟ್ ಇದೆ, ಸೊ ಅದನ್ನು ಜಾವಾಸ್ಕ್ರಿಪ್ಟ್ ಪೇಜ್ಗೆ ತಗೊಂಡು ಆಕ್ಸೆಸ್ ಮಾಡೋದು ಹೇಗೆ ಅಂತ ನೋಡೋದೇ ಡಾಮ್ ಟ್ರಾವರ್ಸಿಂಗ್. ಅದರಲ್ಲಿ ಚೈಲ್ಡ್, ಪೇರೆಂಟ್ ಆ್ಯಂಡ್ ಸಿಬ್ಲಿಂಗ್ಸ್ ಅಂತ ಬರುತ್ತೆ. ಈಗ ಒಂದೊಂದು ತಗೊಂಡು ಹೇಗೆ ಆಕ್ಸೆಸ್ ಮಾಡೋದು, ಯಾವುದಾದ್ರು ಮೆಥಡ್ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಚೈಲ್ಡ್. ಸೊ ಚೈಲ್ಡ್ ನೋಡ್ಸ್ ತಗೊತೀನಿ. ಸೊ ನಾವು ಚೈಲ್ಡ್ ನೋಡ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನಾವು ಪೇರೆಂಟ್ ಎಲಿಮೆಂಟ್ ತಗೋಬೇಕಲ್ವಾ. ಲೈಕ್ ಇವೆಲ್ಲ ಚೈಲ್ಡ್. ಸೊ ಎಲ್ಲ ಏನೋದು ಚೈಲ್ಡ್, 3 ಚೈಲ್ಡ್ ಇದೆ. ಲರ್ನ್ HTML, CSS, ಜಾವಾಸ್ಕ್ರಿಪ್ಟ್. ಇದಕ್ಕೆ ಪೇರೆಂಟು UL. ಸೊ UL ಪೇರೆಂಟ್ ತಗೊಂಡು ಅದ್ರ ಚೈಲ್ಡ್ನ ನಾವು ಆಕ್ಸೆಸ್ ಮಾಡಬೇಕು. ಸೊ UL ಚೈಲ್ಡ್ ಆದ್ರಿಂದ ಅದ್ರಲ್ಲಿ ID ಅಥವಾ ಕ್ಲಾಸ್ ಯಾವ್ದಾರ ಒಂದು ತಗೊಂಡು ನಾವು ಅದ್ರ ಚೈಲ್ಡ್ನ ಆಕ್ಸೆಸ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಇವಾಗ ಇದರಲ್ಲಿ ಏನಿದೆ, ನಾನು ಕ್ಲಾಸ್ ತಗೋತಾ ಇದ್ದೀನಿ. ಕ್ಲಾಸ್ ನೇಮ್ ತಗೊಂಡು ಪೇರೆಂಟ್ ಕ್ಲಾಸ್ ನೇಮ್ ತಗೊಂಡು ಅದ್ರ ಚೈಲ್ಡ್ನ ಹೇಗೆ ಆಕ್ಸೆಸ್ ಮಾಡೋದು, ಯಾವ್ದಾದ್ರು ಮೆಥಡ್ ಇದೆ ಅದನ್ನ ನೋಡೋಣ. ಸೊ ನಾವು ಕ್ಲಾಸ್ನ ಹೇಗೆ ತಗೊಳ್ಳೋದು ಅಂತ ನಿಮ್ಗೆ ಗೊತ್ತು. ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್. ಸೊ ನಾವು ಕ್ಲಾಸ್ ಎಲ್ಲ ತಗೋತಾ ಇರೋದು ಕ್ವೆರಿ ಸೆಲೆಕ್ಟರ್. ಸೊ ಕ್ಲಾಸ್ ತಗೋಬೇಕಾದ್ರೆ ಡಾಟ್ ಯೂಸ್ ಮಾಡಬೇಕು. ಸೊ ಡಾಟ್ ಕಲೆಕ್ಷನ್. ಸೊ ಇದನ್ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಕೋತೀನಿ. ಕಾನ್ಸ್ಟ್ ಲೀಸ್ಟ್ ಅಂತ ತಗೋತೀನಿ. ಓಕೆನಾ? ಓಕೆ, ಇದರಲ್ಲಿ ಫಸ್ಟ್ ಮೆಥಡ್ ಬಂದು ಚೈಲ್ಡ್ ನೋಟ್ಸ್ ಅಂತ. ಸೊ ಕನ್ಸೋಲ್ ಡಾಟ್ ಲೀಸ್ಟ್ ಚೈಲ್ಡ್ ನೋಟ್ಸ್ ಅಂತ ತಗೊಂಡ್ರೆ ನಮಗೆ ಎಷ್ಟು ಚೈಲ್ಡ್ ಇದೆ, ಈ ಪೇರೆಂಟ್ ಒಳಗೆ ಎಷ್ಟು ಚೈಲ್ಡ್ ಇದೆ ಅದನ್ನ ರಿಟರ್ನ್ ಮಾಡುತ್ತೆ. ಇಲ್ಲಿ ನೋಡಿದ್ರೆ 7th ಚೈಲ್ಡ್ ಅಂತ ತೋರಿಸ್ತಾ ಇದೆ, ಲೈಕ್ 7 ಲೆಂತ್ ಇದೆ ಅಲ್ವಾ. ಬಟ್ ಈ ಪೇರೆಂಟ್ ಒಳಗಿರೋದು ಜಸ್ಟ್ 3 ಚೈಲ್ಡ್ ಅಷ್ಟೇ. ಬಟ್ 7 ಹೇಗೆ ತೋರಿಸ್ತಿದೆ ಅಂದರೆ, ಈ ಚೈಲ್ಡ್ ನೋಡ್ ಮೆಥಡ್, ಈ ಚೈಲ್ಡ್ ನೋಡ್ ಮೆಥಡ್ ಏನ್ ಮಾಡುತ್ತೆ ಅಂದ್ರೆ, ಇದರಲ್ಲಿ ಗ್ಯಾಪ್ ಇದೆಯಲ್ಲ, ಗ್ಯಾಪು ಮತ್ತೆ ಕಮೆಂಟ್ಸು ಎಲ್ಲ ಕೌಂಟ್ ಮಾಡುತ್ತೆ. ಲೈಕ್ 0 ಇಂಡೆಕ್ಸ್ ಬಂದು ಟೆಕ್ಸ್ಟ್, ನೆಕ್ಸ್ಟ್ ಫಸ್ಟ್ ಚೈಲ್ಡು, ಆಮೇಲೆ ಮತ್ತೆ ಟೆಕ್ಸ್ಟ್ ಮತ್ತೆ ಫಸ್ಟ್ ಚೈಲ್ಡು, ಆ ಥರ. ಎಕ್ಸಾಂಪಲ್ ನಾನಿಲ್ಲಿ ಈ ಸ್ಪೇಸ್ನ ರಿಮೂವ್ ಮಾಡಿದ್ರೆ, ಎಲ್ಲ ಪಕ್ಕನೇ ಹಾಕಿದ್ರೆ ನೋಡಿ ಇವಾಗ 6 ಆಯಿತು. ಬಿಕಾಸ್ ಈ ಗ್ಯಾಪು ಒಂದು ಲೆಂತ್ ಕೌಂಟ್ ಆಗಿತ್ತು. ಸೊ ಚೈಲ್ಡ್ ನೋಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಗ್ಯಾಪ್ ಮತ್ತೆ ಕಮೆಂಟ್ಸು ಏನೇನು ಕೊಡ್ತೀವಿ ಎಲ್ಲ ಕೌಂಟ್ ಆಗುತ್ತೆ. ಸೊ ನಮ್ಗೆ ಈ ಥರ ಬೇಡ. ಜಸ್ಟ್ ನಮಗೆ ಈ ಪೇರೆಂಟ್ ಒಳಗೆ ಎಷ್ಟು ಚೈಲ್ಡ್ ಇದೆ ಅಷ್ಟು ಚೈಲ್ಡ್ ರಿಟರ್ನ್ ಮಾಡಿದ್ರೆ ಸಾಕು ಅಂತಿದ್ರೆ, ಅದಕ್ಕೆ ನಾವು ಚಿಲ್ಡ್ರನ್ ಅಂತ ಬಳಸಬೇಕು. ಲೈಕ್ ಕನ್ಸೋಲ್ ಡಾಟ್ ಲಾಗ್ ಲೀಸ್ಟ್ ಡಾಟ್ ಚಿಲ್ಡ್ರನ್. ಸೊ ನಾನಿಲ್ಲಿ ತುಂಬ ಮೆಥಡ್ ಇದೆಯಲ್ಲ, ಇನ್ನು ಪೇರೆಂಟಿಗೆ ಮಾಡಬೇಕು, ಸಿಬ್ಲಿಂಗ್ಸಿಗೆ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ವೇರಿಯೇಬಲ್ನ ಒಂದು ವೇರಿಯೇಬಲ್ಗೆ ಸೆಂಡ್ ಮಾಡ್ಕೋತೀನಿ. ಜಸ್ಟ್ ಲೆಟ್ ವೇರಿಯೇಬಲ್ ವ್ಯಾಲ್ ಆ್ಯಂಡ್ ವ್ಯಾಲ್ಗೆ ಈಸ್ ಈಕ್ವಲ್ ಟು ಲೆಟ್ ಅಂತ ತಗೊಂಡು, ವ್ಯಾಲ್ಗೆ ಲೀಸ್ಟ್ ಅಲ್ವಾ, ಲೀಸ್ಟ್ ಅಂತ ತಗೊಂಡು ಸೊ ಕನ್ಸೋಲ್ ಮಾಡ್ಕೋತೀನಿ. ಕನ್ಸೋಲ್ ಡಾಟ್ ವ್ಯಾಲ್. ಇವಾಗ ಜಸ್ಟ್ ನಾನು ಪದೇ ಕನ್ಸೋಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಫಸ್ಟ್ ನಮಗಿದು ಕಮೆಂಟ್ ಮಾಡ್ತೀನಿ. ಫಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಚಿಲ್ಡ್ರನ್. ಸೊ ಇಲ್ಲಿ ನೋಡಿದ್ರೆ ನಮಗೆ ನೋಡ್ ಲಿಸ್ಟ್ 6 ಸಿಗ್ತಾಯಿದೆ. ಸೊ ಇಲ್ಲಿ ಗ್ಯಾಪ್ ರಿಮೂವ್ ಮಾಡಿದ್ವಲ್ಲ, ಸೊ ಗ್ಯಾಪ್ ಮತ್ತೆ ಗ್ಯಾಪ್ ಹಾಕಿದ್ರೆ 7 ಬರುತ್ತೆ. ಓಕೆನಾ? ಸೊ ನಮ್ಗೆ ಈ ಥರ ಬೇಡ. ಜಸ್ಟ್ ಎಷ್ಟು ಚಿಲ್ಡ್ರನ್ ಇದೆ ಅಷ್ಟು ಮಾತ್ರ ನಮ್ಗೆ ರಿಟರ್ನ್ ಬೇಕು ಅಂದರೆ ನಾವು ಚಿಲ್ಡ್ರನ್ನ ಯೂಸ್ ಮಾಡಬೇಕು. ಸೊ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಚಿಲ್ಡ್ರನ್. ಚಿಲ್ಡ್ರನ್ ಆಗಿದ್ರೆ ಇವಾಗ 3 ಲೆಂತ್ನ ರಿಟರ್ನ್ ಮಾಡ್ತಿದೆ. ನಮ್ಗೆ ಎಷ್ಟು ಚೈಲ್ಡ್ ಇದೆ ಅಲ್ಲಿ, UL ಪೇರೆಂಟ್ ಒಳಗೆ ಎಷ್ಟು ಚೈಲ್ಡ್ ಇದೆ, 3 ಚೈಲ್ಡ್ ಇದೆ. ಸೊ 3 ಚೈಲ್ಡ್ನ ರಿಟರ್ನ್ ಮಾಡ್ತಿದೆ. ಓಕೆನಾ? ಸೊ ಚೈಲ್ಡ್ ನೋಡ್ ಯೂಸ್ ಮಾಡಿದ್ರೆ ನಮ್ಗೆ ಗ್ಯಾಪ್ ಮತ್ತು ಕಮೆಂಟ್ಸ್ ಎಲ್ಲ ಕೌಂಟ್ ಆಗಿ ಬರುತ್ತೆ. ಚಿಲ್ಡ್ರನ್ನ ಯೂಸ್ ಮಾಡಿದ್ರೆ ಅದರಲ್ಲಿ ಹೆಚ್ಚು
ಅದರಲ್ಲಿ ಎಷ್ಟು ಚೈಲ್ಡ್ ಇದೆ ಅಷ್ಟು ಮಾತ್ರ ರಿಟರ್ನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ನಾವು ಟೆಕ್ಸ್ಟ್ ಕಂಟೆಂಟ್ ಕೂಡ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ಇಲ್ಲಿ ಲರ್ನ್ HTML ಅಂತಿದೆ. ಸೊ ಇದನ್ನ ಟೆಕ್ಸ್ಟ್ ಕೂಡ ಚೇಂಜ್ ಮಾಡ್ಬೋದು. ಜಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಚಿಲ್ಡ್ರನ್ ತಗೋಣ. ಚಿಲ್ಡ್ರನ್ ಝೀರೋ ಇಂಡೆಕ್ಸ್ಗೆ ಡಾಟ್ ಟೆಕ್ಸ್ಟ್ ಕಂಟೆಂಟ್ ಅಂತ ಬಿಟ್ಟು ನಮ್ಗೆ ಯಾವ ಟೆಕ್ಸ್ಟ್ ಬೇಕು ಅದು ಹಾಕೊಳ್ಳೋದು. ನೆಕ್ಸ್ಟ್ ಎಕ್ಸಾಂಪಲ್ ನಾನಿಲ್ಲಿ ಕೋಡಿಂಗ್ ಉತ್ಸವ ಅಂತ ಹಾಕ್ತೀನಿ. ಕೋಡಿಂಗ್ ಉತ್ಸವ ಅಂತ ಹಾಕಿದ್ರೆ ಫಸ್ಟ್ ಒನ್ ನಮಗೆ ಕೋಡಿಂಗ್ ಉತ್ಸವ ಅಂತ ಚೇಂಜ್ ಆಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಅದೇ ನಾನಿಲ್ಲಿ 1 ಅಂತ ಹಾಕಿದ್ರೆ 1ಗೆ ಕೋಡಿಂಗ್ ಉತ್ಸವ ಬರುತ್ತೆ. ಸೊ ಇದು ಇಂಡೆಕ್ಸ್ 0 ಬಂದು ಫಸ್ಟ್ ಒನ್ ಲರ್ನ್ HTML, ಸೆಕೆಂಡ್ ಬಂದು CSS ಅಂತ ಇತ್ತಲ್ಲ ಅದು. ಓಕೆ. ಇನ್ನೊಂದು ಟೆಕ್ಸ್ಟ್ ಕೂಡ ಚೇಂಜ್ ಮಾಡ್ಬೋದು, ಹಾಗೆ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಚಿಲ್ಡ್ರನ್ 1ಗೆ ಹಾಕೋಣ. ಚಿಲ್ಡ್ರನ್ 1 ಸ್ಟೈಲ್ ಡಾಟ್ ಕಲರ್ ರೆಡ್ ಅಂತ ಕೊಟ್ಟರೆ ಫಸ್ಟ್ ಇಂಡೆಕ್ಸಿಗೆ ರೆಡ್ ಕಲರ್ ಬಂದಿರುತ್ತೆ. ಸೊ ಕೋಡಿಂಗ್ ಉತ್ಸವ ಅಂತ ಹೇಳಿ ಟೆಕ್ಸ್ಟ್ ಕೊಟ್ಟಿದ್ವಿ, ಸೊ ಅದು ಫಸ್ಟ್ ಇಂಡೆಕ್ಸ್, ಹಾಗೆ ಕಲರ್ ಕೂಡ ಕೊಟ್ಟಿದ್ದೀವಿ. ಸೊ ಇಂಡೆಕ್ಸ್ನ 0 ಅಂತ ಮಾಡಿದ್ರೆ ಫಸ್ಟ್ ಒನ್ಗೆ ರೆಡ್ ಆಗುತ್ತೆ. ಓಕೆನಾ. ಹಾಗೆ ಇವಾಗ ಇಲ್ಲಿ ಇಂಡೆಕ್ಸ್ ತೊಗೊಂಡಿದ್ದೀವಿ 0 ಇಂಡೆಕ್ಸ್ದು, ಅದು ಫಸ್ಟ್ ಚೈಲ್ಡ್ ಅಲ್ವಾ. ಸೊ ಅದ್ರದ್ದು ಇನ್ನೊಂದು ಚಿಲ್ಡ್ರನ್ ಇದ್ರೆ ನೋಡ್ಬೋದು ನಾವು. ಎಕ್ಸಾಂಪಲ್ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಚಿಲ್ಡ್ರನ್ ಜಸ್ಟ್ ನಾವು ಫಸ್ಟ್ ಇಂಡೆಕ್ಸ್ ನೋಡೋಣ. ಫಸ್ಟ್ ಡಾಟ್ ಚಿಲ್ಡ್ರನ್ ಅಂತ ಹಾಕಿದ್ರೆ ಅದ್ರ ಚಿಲ್ಡ್ರನ್ ಯಾವ್ದಿದೆ ಆ ಚಿಲ್ಡ್ರನ್ ಬರುತ್ತೆ. ಎಕ್ಸಾಂಪಲ್ ಇವಾಗ 0 ಅಂತ ಹಾಕ್ತೀನಿ, ಸ್ಪ್ಯಾನ್ ಡಿಲೀಟ್. ಸೊ ಇವಾಗ 0 ಇಂಡೆಕ್ಸ್ ಯಾವುದು ಇದು ಲರ್ನ್ HTMLಗೆ ಆ ಚಿಲ್ಡ್ರನ್ ಬಂದು ಸ್ಪ್ಯಾನ್ ಅಲ್ವಾ. ಸೊ ಹಾಗೆ ಎಲ್ಲದಕ್ಕೂ ಸ್ಪ್ಯಾನೇ ಇದೆ. ಸೊ ಯು ಕ್ಯಾನ್ ಚೇಂಜ್ ಲಾಸ್ಟ್ 1 2 ಹಾಕಿದ್ರೆ ಅದಕ್ಕೂ ಕೂಡ ಸ್ಪ್ಯಾನೇ ಬರುತ್ತೆ. ಸೊ ಇದು ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಕರೀಬೋದು. ಇದು ಪೇರೆಂಟು, ಇದಕ್ಕಿದು ಚಿಲ್ಡ್ರನ್ನು, ಇದಕ್ಕೆ ಇದು ಚಿಲ್ಡ್ರನ್, ಆ ಥರ. ಓಕೆನಾ. ನಾವು ಬೇಕಾದ್ರೆ ಎಲಿಮೆಂಟ್ ಅಂತ ಕೂಡ ಕರೀಬೋದು. ಐ ಕ್ಯಾನ್ ಕಾಲ್ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಫಸ್ಟ್ ಚೈಲ್ಡ್ ಅಂತ ಹಾಕಿದ್ರೆ ನಮಗೆ ಟೆಕ್ಸ್ಟ್ ಬರ್ತಿದೆ. ಸೊ ನಾವು ಅವಾಗ ಇಲ್ಲಿ ಚೈಲ್ಡ್ ನೋಟ್ಸ್ ಅಂತ ತಗೊಂಡಿದ್ವಲ್ಲ, ಅವಾಗ ಟೆಕ್ಸ್ಟ್ ಬಂದಿತ್ತಲ್ಲ. ಸೊ ಅದೇ ಥರ ಇಲ್ಲಿ ಟೆಕ್ಸ್ಟ್ ಬಂದಿದೆ. ಸೊ ನಮ್ಗೆ ಈ ಥರ ಟೆಕ್ಸ್ಟ್ ಬೇಡ, ಜಸ್ಟ್ ಎಲಿಮೆಂಟ್ ಬೇಕು ಅಂದರೆ ಅದಕ್ಕೆ ನಾವು ಫಸ್ಟ್ ಎಲಿಮೆಂಟ್ ಚೈಲ್ಡ್ ಅಂತ ಬರುತ್ತೆ, ಅದನ್ನ ತಗೋಬೇಕು. ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಫಸ್ಟ್ ಎಲಿಮೆಂಟ್ ಚೈಲ್ಡ್ ಅಂತ ಹಾಕಿದ್ರೆ ನಮಗೆ ಫಸ್ಟ್ ಎಲಿಮೆಂಟ್ ಚೈಲ್ಡ್ ಯಾವುದು ಟಾಸ್ಕ್ ಇಲ್ಲಿದೆ ನೋಡಿ, ಫಸ್ಟ್ ಎಲಿಮೆಂಟ್ ಚೈಲ್ಡ್ ಆ ಲೀಸ್ಟ್ ಬರುತ್ತೆ. ಆಲ್ರೆಡಿ ರೆಡ್ ಕೊಟ್ಟಿದ್ವಲ್ಲ ಫಸ್ಟ್ ಎಲಿಮೆಂಟ್ ಕಲರ್ ರೆಡ್, ಸೊ ಅದು ಡಿಸ್ಪ್ಲೇ ಆಗ್ತಿದೆ. ಆ್ಯಂಡ್ ಅದೇ ನಮಗೆ ಲಾಸ್ಟ್ ಬೇಕು ಅಂದರೆ ಲಾಸ್ಟ್ ಎಲಿಮೆಂಟ್ ಹಾಕಿದ್ರೆ ಬರುತ್ತೆ. ಸೊ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಡಾಟ್ ಲಾಸ್ಟ್ ಚೈಲ್ಡ್ ಅಂತ ಹಾಕಿದ್ರೆ ಮತ್ತೆ ಟೆಕ್ಸ್ಟ್ ಬರುತ್ತೆ. ಅದೇ ನಾವು ಲಾಸ್ಟ್ ಎಲಿಮೆಂಟ್ ಚೈಲ್ಡ್ ಅಂತ ಹಾಕಿದ್ರೆ ನಮಗೆ ಲಾಸ್ಟ್ ಎಲಿಮೆಂಟ್ ಯಾವುದಿದೆ ಲರ್ನ್ ಜಾವಾಸ್ಕ್ರಿಪ್ಟು ಅದನ್ನ ರಿಟರ್ನ್ ಮಾಡುತ್ತೆ. ಕ್ಯಾನ್ ಸಿ ಲರ್ನ್ ಜಾವಾಸ್ಕ್ರಿಪ್ಟ್. ಓಕೆನಾ. ಅವಾಗೆ ತೋರಿಸಿಲ್ಲ ಅಲ್ವಾ ಫಸ್ಟ್ ಎಲಿಮೆಂಟ್ದು. ಸೊ ಫಸ್ಟ್ ಎಲಿಮೆಂಟ್ದು ಲರ್ನ್ HTML. ಸೊ ಇಲ್ಲಿ ರೆಡ್ ಬರ್ತಿದೆ, ಸೊ ಇಲ್ಲಿ ಚೇಂಜ್ ಮಾಡಿದ್ದೇವಲ್ಲ ಕಲರು, ಸೊ ಅದಕ್ಕೆ ಅದು ರೆಡ್ ಬರ್ತಿದೆ. ಸೊ ಇದಕ್ಕೆ ಯಾವುದು ಚೇಂಜ್ ಮಾಡಿಲ್ಲ. ಸೊ ಹಾಗೆ ನಾರ್ಮಲಾಗಿ ನಾವೇನು ಕೊಟ್ಟಿದ್ದೀವಿ ಜಾವಾಸ್ಕ್ರಿಪ್ಟು ಅದನ್ನು ಡಿಸ್ಪ್ಲೇ ಆಗ್ತಿದೆ. ಓಕೆನಾ. ಇದು ಚೈಲ್ಡ್. ನೆಕ್ಸ್ಟು ಪೇರೆಂಟ್ ನೋಡೋಣ ಹೇಗೆ ಜಾವಾಸ್ಕ್ರಿಪ್ಟಲ್ಲಿ ಆಕ್ಸೆಸ್ ಮಾಡೋದಂತ ನೋಡೋಣ. ಸೊ ಫಸ್ಟು ಕಮೆಂಟಲ್ಲಿ ಪೇರೆಂಟ್ ನೋಡ್ ಅಂತ ಹಾಕೋಣ, ಪೇರೆಂಟ್ ನೋಡ್ಸ್. ಸೊ ಪೇರೆಂಟ್ ನೋಡ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ನಾವು ಚಿಲ್ಡ್ರನ್ಸ್ದು ಕ್ಲಾಸ್ ನೇಮ್ ತಗೋಬೇಕು.
ಲೈಕ್ ಇಲ್ಲಿ ನಾವು ಚೈಲ್ಡ್ ನೋಡ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇಲ್ಲಿ ಪೇರೆಂಟ್ ಕ್ಲಾಸ್ ನೇಮ್ ತಗೊಂಡಿದ್ವಲ್ಲ, ಪೇರೆಂಟ್ ಕ್ಲಾಸ್ ಅಥವಾ ಐಡಿ ನೇಮ್ ತಗೊಂಡು ಅದ್ರ ಒಳಗಿರೋ ಚೈಲ್ಡ್ ನಾವು ಆಕ್ಸೆಸ್ ಮಾಡಿದ್ವಿ. ಹಾಗೇನೆ ನಾವು ಪೇರೆಂಟ್ ನೋಡ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಅದರ ಚಿಲ್ಡ್ರನ್ಸ್ ಅಥವಾ ಚೈಲ್ಡ್ ನ ಕ್ಲಾಸ್ ನೇಮ್ ತಗೊಂಡು ಆಕ್ಸೆಸ್ ಮಾಡಬೇಕು. ಇವಾಗ ಇಲ್ಲಿ ಕೋಡಲ್ಲಿ ನೋಡೋದಾದ್ರೆ ನಾವು ಅವಾಗ ಯು ಎಲ್ದು ಲೈಕ್ ಇದು ಪೇರೆಂಟು, ಅದರ ಕ್ಲಾಸ್ ನೇಮ್ ತಗೊಂಡು ಅದ್ರ ಒಳಗಿರೋ ಈ 3 ಚಿಲ್ಡ್ರನ್ಸ್ನ ನಾವು ಆಕ್ಸೆಸ್ ಮಾಡಿದ್ವಿ. ಹಾಗೇನೆ ಈ 3 ಚಿಲ್ಡ್ರನ್ಸ್ದು ಕ್ಲಾಸ್ ನೇಮ್ ಅಥವಾ ಐ ಡಿ ನೇಮ್ ತಗೊಂಡು ಅದರ ಪೇರೆಂಟ್ನ ನಾವು ಆಕ್ಸೆಸ್ ಮಾಡ್ಬೋದು. ಓಕೆನಾ. ಈ 3 ಚಿಲ್ಡ್ರನ್ಸ್ದು ಕ್ಲಾಸ್ ನೇಮ್ ಬಂದು ಕಲೆಕ್ಷನ್ ಐಟಮ್. ಸೊ ಕಲೆಕ್ಷನ್ ಐಟಮ್ ತಗೊಂಡು ಅದ್ರ ಪೇರೆಂಟ್ನ ಇವಾಗ ಆಕ್ಸೆಸ್ ಮಾಡೋಣ ಜಾವಾಸ್ಕ್ರಿಪ್ಟ್ ಪೇಜ್ನಲ್ಲಿ. ಸೊ ಕ್ಲಾಸ್ ನೇಮ್ ಹೇಗೆ ತಗೊಳ್ಳೋದು ಅಂತ ಗೊತ್ತು. ಡಾಕ್ಯುಮೆಂಟ್ ಡಾಟ್ ವೆರಿ ಸೆಲೆಕ್ಟರ್. ಕ್ಲಾಸ್ ನೇಮ್ ತಗೋಬೇಕಾದ್ರೆ ನಾವು ಡಾಟ್ ಯೂಸ್ ಮಾಡಬೇಕು, ಡಾಟ್ ಕಲೆಕ್ಷನ್ ಐಟಮ್. ಸೊ ಇದಕ್ಕೆ ನಾನು ಒಂದು ವೇರಿಯೇಬಲ್ ಅಸೈನ್ ಮಾಡ್ಕೋತೀನಿ, ಕಾನ್ಸ್ ಲೀಸ್ಟ್. ಓಕೆ, ಲೀಸ್ಟ್ ಐಟಮ್ ಅಂತ ಇದೆ, ಲೀಸ್ಟ್ ಐಟಮ್ ಇಲ್ಲಿ. ಸೊ ಇಲ್ಲಿ ಅವಾಗೆ ಮಾಡಿದ್ವಲ್ಲ ಲೆಟ್ ಕ್ಯಾಪ್ ವ್ಯಾಲ್ ಅಂಡ್ ವ್ಯಾಲ್ಗೆ ಲೀಸ್ಟ್ ಅಂತ ತಗೊಂಡಿದ್ವಿ, ಇಲ್ಲಿ ಲೀಸ್ಟ್ ಐಟಮ್ ಅಂತ ತಗೋಬೇಕು. ಅಂಡ್ ಹಾಗೆ ವ್ಯಾಲ್ಗೆ ಫಸ್ಟ್ ಮೆಥಡ್ ಬಂದು ಪೇರೆಂಟ್ ನೋಡ್ ಅಂತ. ಸೊ ಆ ಪೇರೆಂಟ್ ನೋಡ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಸೊ ಪೇರೆಂಟ್ ನೋಡ್ ಏನು ಬರುತ್ತೆ ಅಂತ ವ್ಯಾಲ್. ಓಕೆ, ಈ ವ್ಯಾಲ್ ಆಲ್ರೆಡಿ ತಗೊಂಡಿದ್ದೀವಲ್ಲ, ಸೊ ಅವಶ್ಯಕತೆ ಇಲ್ಲಿ ಜಸ್ಟ್ ಡಿಲೀಟ್. ಓಕೆ, ಇವಾಗ ಇದು ಬರ್ತಿದೆ, ಮೇಲ್ಗಡೆ ಬರ್ತಾ ಇರೋದು ಇದು 2 ಸರಿ ಕನ್ಸೋಲ್ ಮಾಡಿದ್ದೀವಿ. ಓಕೆ, ಡಿಲೀಟ್. ಓಕೆ, ಇವಾಗ ಬರ್ತಿದೆ ನೋಡಿ. ಸೊ ಫಸ್ಟ್ ನಾವು ತಗೊಂಡಿರೋದು ಸೊ ವ್ಯಾಲ್. ಓಕೆ, ವ್ಯಾಲ್ಗೆ ಫಸ್ಟ್ ಮೆಥಡ್ ಬಂದು ಪೇರೆಂಟ್ ನೋಡ್. ಸೊ ಪೇರೆಂಟ್ ನೋಡ್ ಅನ್ನು ತಗೊಂಡ್ರೆ ಲೀಸ್ಟ್ ಐಟಮ್ ಡಾಟ್ ಪೇರೆಂಟ್ ನೋಡ್ ತಗೊಂಡ್ರೆ ನಮಗೆ ಪೇರೆಂಟ್ ನೋಡ್ ನಮ್ಗೆ ಇಲ್ಲಿ ಪೇರೆಂಟ್ ನೋಡ್ ರಿಟರ್ನ್ ಆಗ್ತಾ ಇದೆ. ಪೇರೆಂಟ್ ನೋಡಲ್ಲಿ ಏನೇನಿದೆ, ಸೊ ಪೇರೆಂಟ್ ಮತ್ತೆ ಆ ಪೇರೆಂಟ್ ಅಲ್ಲಿ 3 ಚೈಲ್ಡ್ ಇದೆ. ಸೊ ಅದನ್ನ ರಿಟರ್ನ್ ಮಾಡುತ್ತೆ, ನಾವು ಬೇಕಾದ್ರನ್ನ ಆಕ್ಸೆಸ್ ಮಾಡಬಹುದು. ಅಂಡ್ ಹಾಗೆ ಇನ್ನೊಂದು ಮೆಥಡ್ ಇದೆ ಪೇರೆಂಟ್ ಅಲ್ಲಿ, ಪೇರೆಂಟ್ ಎಲಿಮೆಂಟ್ ಅಂತ. ಸೊ ಪೇರೆಂಟ್ ನೋಡ್ ಮತ್ತೆ ಪೇರೆಂಟ್ ಎಲಿಮೆಂಟ್ ಸೇಮ್, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎರಡು ಕೂಡ ಸೇಮ್ ರಿಸಲ್ಟ್ ನ ರಿಟರ್ನ್ ಮಾಡುತ್ತೆ. ನೋಡಿದ್ರೆ ಸೇಮ್. ಓಕೆ, ಇಲ್ಲಿ ಪೇರೆಂಟ್ ಅದಕ್ಕೆ 3 ಚೈಲ್ಡ್ ಇದೆ, ಅದನ್ನ ರಿಟರ್ನ್ ಮಾಡ್ತಿದೆ. ಹಾಗೇನೆ ಪೇರೆಂಟ್ ನೋಡ್ ಕೂಡ ಸೇಮ್ ರಿಟರ್ನ್ ಮಾಡ್ತು, ಪೇರೆಂಟ್ ಎಲಿಮೆಂಟ್ ಕೂಡ ಸೇಮ್ ರಿಟರ್ನ್ ಮಾಡ್ತಿದೆ. ಓಕೆನಾ. ನಾವು ಪೇರೆಂಟ್ ಗ್ರ್ಯಾಂಡ್ ಪೇರೆಂಟ್ ನೋಡ್ಬೇಕಂದ್ರೆ ಪೇರೆಂಟ್ ನೋಡ್ಬೇಕಂದ್ರೆ ಪೇರೆಂಟ್ ಲೀಸ್ಟ್ ಐಟಮ್ ಡಾಟ್ ಪೇರೆಂಟ್ ಎಲಿಮೆಂಟ್ ಅನ್ನು ತಗೊಂಡ್ರೆ ಅದು ಗ್ರ್ಯಾಂಡ್ ಪೇರೆಂಟ್ ತೋರಿಸುತ್ತೆ. ಗ್ರ್ಯಾಂಡ್ ಪೇರೆಂಟ್ ಬಂದು ಡಿವ್. ಆ ಗ್ರ್ಯಾಂಡ್ ಪೇರೆಂಟ್ ಅಲ್ಲಿ ಇಷ್ಟೊಂದಿದೆ. ಜಸ್ಟ್ ಇದ್ರಲ್ಲಿ ಚೆಕ್ ಮಾಡೋದಾದ್ರೆ ಇದು ಪೇರೆಂಟ್, ಇದರ ಪೇರೆಂಟ್ ಬಂದು ನಾವಿಲ್ಲಿ ಫಸ್ಟ್ ಒಂದು ಡಿವಿಷನ್ ತಗೊಂಡಿದ್ದೇವಲ್ಲ ಕಂಟೈನರ್ ಒಳಗೆ, ಇದು ಅದರ ಪೇರೆಂಟ್, ಅದು ನಾವು ಗ್ರ್ಯಾಂಡ್ ಪೇರೆಂಟ್ ಕೂಡ ನೋಡ್ಬೋದು. ಓಕೆನಾ. ಓಕೆ, ಇದರಲ್ಲಿ ಪೇರೆಂಟ್ ಅಲ್ಲಿ 3 ಮೆಥಡ್ ಇದೆ. ನೆಕ್ಸ್ಟ್ ಬಂದು ಸಿಬ್ಲಿಂಗ್ಸ್. ಸೊ ಸಿಬ್ಲಿಂಗ್ಸ್ ಕಮೆಂಟ್ ಸಿಬ್ಲಿಂಗ್ಸ್ ಅಲ್ಲಿ ಫಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು ಲೀಸ್ಟ್ ಐಟಮ್ ಡಾಟ್ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ ನಮಗೆ ಟೆಕ್ಸ್ಟ್ ಸಿಗುತ್ತೆ. ನಿಮಗೆ ನೆನಪಿದ್ರೆ ನಾವಿಲ್ಲಿ ಚೈಲ್ಡ್ ನೋಡ್ ಅಂತ ತಗೋಬೇಕಾದ್ರೆ ಟೆಕ್ಸ್ಟ್ ಸಿಗ್ತಾ ಇದಲ್ಲ, ಸೊ ಅದೇ ತರ ಇಲ್ಲಿ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ ಟೆಕ್ಸ್ಟ್ ಲೈಕ್ ಗ್ಯಾಪ್ ಕಮೆಂಟ್ಸ್ ಎಲ್ಲ ಕೌಂಟಾಗಿ ಸಿಗುತ್ತೆ. ನಮ್ಗೆ ಆ ಥರ ಬೇಡ, ಎಷ್ಟು ಸಿಬ್ಲಿಂಗ್ಸ್ ಇದೆ ಅಷ್ಟು ಮಾತ್ರ ಬೇಕು. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಸಿಬ್ಲಿಂಗ್ಸ್. ಸೊ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ತಗೊಂಡ್ರೆ ನಮಗೆ ನೆಕ್ಸ್ಟ್ ಸಿಬ್ಲಿಂಗ್ಸ್ ಯಾವ್ದಿದೆ ಅದು ಮಾತ್ರ ರಿಟರ್ನ್ ಮಾಡುತ್ತೆ. ಓಕೆನಾ. ಫಸ್ಟ್ ಬಂದು ಅದನ್ನೇ ಸ್ಟೇಟ್ಮೆಂಟ್, ಅದು ನೆಕ್ಸ್ಟ್ ಸಿಬ್ಲಿಂಗ್ಸ್ ಒಂದು ಕೋಡಿಂಗ್ ಉತ್ಸವ ಅಂತ ನಾವು ರಿಪ್ಲೇಸ್ ಮಾಡಿದೀವಲ್ಲ, ಅಲ್ಲಿ ಆಕ್ಚುಲಿ ಲರ್ನ್ CSS ಅಂತ ಇತ್ತು, ನಾವಿಲ್ಲಿ ಕೋಡಿಂಗ್ ಉತ್ಸವ ಅಂತ ರಿಪ್ಲೇಸ್ ಮಾಡಿದೀವಿ. ಸೊ ಅದನ್ನ ಶೋ ಮಾಡ್ತಿದೆ, ಅದರ ರಿಸಲ್ಟ್ ಕೊಡ್ತಿದೆ. ಸೊ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ಕೊಟ್ರೆ ಅದರ ನೆಕ್ಸ್ಟ್ ಸಿಬ್ಲಿಂಗ್ಸ್ ಯಾವ್ದಿದೆ ಆ ಸಿಬ್ಲಿಂಗ್ಸ್ ನ ಶೋ ಮಾಡುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಸಿಬ್ಲಿಂಗ್ಸ್.
ಸೊ ಪ್ರೀವಿಯಸ್ ಸಿಬ್ಲಿಂಗ್ಸ್ ಅಂತ ಕೊಟ್ಟರೆ ಆ್ಯಕ್ಚುಲಿ ಅದು ಟೆಕ್ಸ್ಟ್ನ ರಿಟರ್ನ್ ಮಾಡುತ್ತೆ. ಲೈಕ್ ನಾವು ಇಲ್ಲಿ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ನೋಡೋದಲ್ಲ, ಅದೇ ಥರ ಗ್ಯಾಪ್ ಮತ್ತು ಕಮೆಂಟ್ಸ್ ಎಲ್ಲ ಕೌಂಟ್ ಮಾಡಿ ಟೆಕ್ಸ್ಟ್ ಅಂತ ಕೊಡುತ್ತೆ. ಸೊ ನಮ್ಗೆ ಅದು ಬೇಡ. ನೆಕ್ಸ್ಟ್ ಪ್ರೀವಿಯಸ್ ಸಿಬ್ಲಿಂಗ್ಸಲ್ಲಿ ಏನಿದೆ ಅದು ಮಾತ್ರ ಬೇಕು ಅಂದರೆ ಪ್ರೀವಿಯಸ್ ಎಲಿಮೆಂಟ್ ಸಿಬ್ಲಿಂಗ್ಸ್ ಅಂತ ಇದೆಯಲ್ಲ, ಈ ಮೆಥಡ್ನ ತಗೊಂಡ್ರೆ ನಮಗೆ ಪ್ರೀವಿಯಸ್ ಎಲಿಮೆಂಟ್ ಸಿಬ್ಲಿಂಗ್ಸ್ ಸಿಗುತ್ತೆ. ಪ್ರೀವಿಯಸ್ ಎಲಿಮೆಂಟ್ ಸಿಬ್ಲಿಂಗ್ಸ್ ಯಾವುದಿಲ್ಲ, ಬಿಕಾಸ್ ನಲ್ ಅಂತ ಬರುತ್ತೆ. ಆ್ಯಂಡ್ ಆಲ್ಸೋ ನಾವು ನೆಕ್ಸ್ಟ್ ಸಿಬ್ಲಿಂಗ್ಸ್ ಕೂಡ ನೋಡ್ಬೋದು. ಆಲ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂತ ನೋಡಿದ್ರೆ ನಮಗೆ ಕೋಡಿಂಗ್ ಉತ್ಸವ ಅಂತ ಸಿಗುತ್ತೆ. ಸೊ ಅದೇ ಥರ ನಮಗೆ ನೆಕ್ಸ್ಟ್ ಸಿಬ್ಲಿಂಗ್ಸ್ ನೋಡಿದ್ರೆ ಜಾವಾಸ್ಕ್ರಿಪ್ಟ್ ಸಿಗುತ್ತೆ. ಬಿಕಾಸ್ ಆಫ್ ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂದರೆ ಜಾವಾಸ್ಕ್ರಿಪ್ಟ್, ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂದರೆ ಕೋಡಿಂಗ್ ಉತ್ಸವ, ಅದು ನೆಕ್ಸ್ಟ್ ಸಿಬ್ಲಿಂಗ್ಸ್ ಅಂದರೆ ಲರ್ನ್ ಜಾವಾಸ್ಕ್ರಿಪ್ಟ್. ಸೊ ಅದು ರಿಟರ್ನ್ ಮಾಡುತ್ತೆ. ಆ್ಯಂಡ್ ಇದೇ ಥರ ಇಲ್ಲಿ ತುಂಬ ಸಿಬ್ಲಿಂಗ್ಸ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಅದನ್ನು ನೀವು ಚೆಕ್ ಮಾಡಿ. ನಾವು ಇದರಲ್ಲಿ ಟೆಕ್ಸ್ಟ್ ಕಂಟೆಂಟ್ ಕೂಡ ಚೇಂಜ್ ಮಾಡ್ಬೋದು ಅಥವಾ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ನಾನು ಎಕ್ಸಾಂಪಲ್ ತೋರಿಸೋದಾದರೆ ನೀವು ಟ್ರೈ ಮಾಡಿ. ನಾನೊಂದು 2 ಎಕ್ಸಾಂಪಲ್ ತೋರಿಸ್ತೀನಿ. ಜಸ್ಟ್ ಓಕೆ, ನಾನು ಇದಕ್ಕೆ ಮಾತ್ರ ಎಕ್ಸಾಂಪಲ್ ತೋರಿಸ್ತೀವಿ. ನಾನು ಡೈರೆಕ್ಟಾಗಿ ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ, ನೀವು ಬೇರೆದಕ್ಕೆ ಟ್ರೈ ಮಾಡಿ. ಜಸ್ಟ್ ನಾನು val ಡಾಟ್ ಟೆಕ್ಸ್ಟ್ ಕಂಟೆಂಟ್ ಅಂತ ಡೈರೆಕ್ಟಾಗಿ ತೊಗೊಂಡು ಈಸ್ ಈಕ್ವಲ್ ಟು hello ಅಂತ ಹಾಕಿದ್ರೆ, ಸೊ ನಾನು ಇದಕ್ಕೆ ಯಾವುದಿದೆ ನೆಕ್ಸ್ಟ್ ಎಲಿಮೆಂಟ್ ಸಿಬ್ಲಿಂಗ್ಸ್ ಅಂತ ಇದೆ ತೊಗೊಂಡಿದ್ದೀವಲ್ಲ, ಸೊ ಅದಕ್ಕೆ ನಾವು ಈ ಟೆಕ್ಸ್ಟ್ ಕಂಟೆಂಟ್ ರೀಪ್ಲೇಸ್ ಆಗುತ್ತೆ hello ಅಂತ, ಈ ಟೆಕ್ಸ್ಟು ರೀಪ್ಲೇಸ್ ಆಗುತ್ತೆ. ಸೊ ಅದೇ ಥರ ನಾವು ಕಲರ್ ಚೇಂಜ್ ಮಾಡಿದ್ರೆ ಸ್ಟೈಲ್ ಡಾಟ್ ಕಲರ್ ಗ್ರೀನ್ ಅಂತ ಹಾಕಿದ್ರೆ, ಇದಕ್ಕೆ ಯಾವುದಿದೆ ತೊಗೊಂಡಿದ್ದೀವಲ್ಲ, ಸೊ ಅದಕ್ಕೆ val ಡಾಟ್ ಟೆಕ್ಸ್ಟ್ ಕಂಟೆಂಟ್ ಮತ್ತು val ಡಾಟ್ ಸ್ಟೈಲ್ ಡಾಟ್ ಕಲರ್ ತೊಗೊಂಡು ಗ್ರೀನ್ ಅಂತ ಹಾಕಿದ್ದೀವಿ. ಸೊ ಅದಕ್ಕೆ ಗ್ರೀನ್ ಕಲರ್ ಚೇಂಜ್ ಆಗಿದೆ. ಸೊ ಅದೇ ಥರ ನೀವು ಬೇರೆ ಅದಕ್ಕೆ ಟ್ರೈ ಮಾಡಿ, ಸ್ಟೈಲ್ ಕೊಡೋದಾಗಿರ್ಬೋದು, ಟೆಕ್ಸ್ಟ್ ಕಂಟೆಂಟ್ ಚೇಂಜ್ ಮಾಡೋದಾಗಿರ್ಬೋದು, ಎಲ್ಲ ಟ್ರೈ ಮಾಡಿ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಜೆಕ್ಟ್ಗಳಲ್ಲಿ. ಸೊ ಡಾಮ್ ಕಾನ್ಸೆಪ್ಟ್ ಯಾವುದಿದೆ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.